ಸಾಫ್ಟಾಗಿ ಅವಲಕ್ಕಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 2 ಸಾರಿ ತೊಳೆದ್ಬಿಟ್ಟು ನೀರು ಬಸ್ತಿಟ್ಟಿರೋ ಅಂಥ ಅವಲಕ್ಕಿ. ಆವಾಗವಾಗ ನಾನು 1-2 ಸಾರಿ ನೀರು ಚಿಮ್ಕಿಸ್ಕೊತೀನಿ. ತುಂಬ ಹೊತ್ತು ನೆನೆಸ್ಬಿಟ್ರೆ ಅವಲಕ್ಕಿ ಅದು ತುಂಬ ನೆಂದು ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇದೆಲ್ಲ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು. ಮಾಡೋದು ವಿಧಾನ ನೋಡೋಣ ಬನ್ನಿ. 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಮತ್ತು ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ನಾನು ಸೇರಿಸ್ಕೊಂಡು ಮತ್ತು ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೆಟೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯ್ತಿದೆ. ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಟೊಮೆಟೊ, ಈರುಳ್ಳಿ ಇದೆಲ್ಲ ಬೆಂದಮೇಲೆ ನೋಡಿ ತೊಳೆದಿಟ್ಟಿರೋ ಅಂಥ ಅವಲಕ್ಕಿ ಅದಷ್ಟೇ, ನೆನೆಸಿಲ್ಲ ನಾನು ನೀರಲ್ಲಿ ಜಾಸ್ತಿ ಹೊತ್ತು. ಆವಾಗ ಉದ್ರುದ್ರಾಗುತ್ತೆ, ಅವಲಕ್ಕಿ ಸಾಫ್ಟಾಗಿರುತ್ತೆ. 1 ನಿಮಿಷ ಮುಚ್ಚಿಡಿ. ನೋಡಿ ಈಗ ರೆಡಿಯಾಗಿದೆ ಅವಲಕ್ಕಿ.